ಸಹಕಾರ ಸಚಿವ KN ರಾಜಣ್ಣ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಮನೆಗೆ ಬಂದು ಅದನ್ನು ಮನವಿ ಅನ್ನಬೇಕು, ಕಂಪ್ಲೇಂಟ್ ಅನ್ನಬೇಕು, ಒಟ್ಟಿನಲ್ಲಿ ಒಂದನ್ನು ಕೊಟ್ಟಿದ್ದಾರೆ. ಕೊಟ್ಟ ನಂತರ ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದೇನು ಮನವಿನಾ, ಕಂಪ್ಲೇಂಟಾ? ಇದರ ಆಧಾರದ ಮೇಲೆ ತನಿಖೆಗೆ ಆದೇಶ ಆಗುತ್ತಾ? ಅದಕ್ಕೆ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರೇ ಹೇಳಿದರು, ಇದು ಕೇವಲ ಮನವಿ, ರಿಪ್ರೆಸೆಂಟೇಷನ್ ಮಾತ್ರ. ತನಿಖೆ ಆಗಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಲೀಗಲಿ ಇದರಲ್ಲಿ ಈಗ ನನಗೆ ಮನವಿ ಬಂದಾಗ ನಾನು ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡ್ತೀನಿ. ಸದನದಲ್ಲಿ ರಾಜಣ್ಣ ಅವರು ಮಾತನಾಡಿದ್ರಿಂದ ಅದು ಸದನದ ಪ್ರಾಪರ್ಟಿ ಆಗಿರುತ್ತೆ. ಸ್ಪೀಕರಿಂದ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದೇಶನ ಬಂದಿಲ್ಲ ಅಂತಕ್ಕಂಥದ್ದನ್ನು ಜಿ ಪರಮೇಶ್ವರ್ ಹೇಳಿದರು. ಅದರ ಅರ್ಥ ಅಂದರೆ ಈಗ ನೋಡಿ, ತನಿಖೆ ಮಾಡಿಸ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಾ ಇತ್ತು. ಮೊದಲಿಗೆ ಎಲ್ಲರೂ ಉತ್ಸಾಹಿತರಾಗಿದ್ದರು. ಹೌದು. ಆದರೆ ಈಗ ಮಾಮಲೆಗೂ ರಫಾ ದಫಾ ಕರ್ನೆಕಿ ಕೋಶಿಶ್ ಚಲ್ ರही है. ಖರ್ಗೆ ಸಿದ್ದರಾಮಯ್ಯನವರ ಭೇಟಿ ಆಯಿತು, ಕಾಂಗ್ರೆಸ್ ಹೈಕಮಾಂಡ್ನ ಒತ್ತಡ ಇದೆ. ಯಾಕಂದರೆ ಈಗ ವೀರಪ್ಪ ಮೊಯ್ಲಿಯವರ ಹೇಳಿಕೆಯನ್ನೇ ನೋಡಿದ್ವಿ ನಾವು. ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದಿತ್ತು ಒಬ್ಬ ಸಚಿವರು ಅನ್ನೋದನ್ನು ಹೇಳಿದರು. ಅದರ ಅರ್ಥ ಏನು ಅಂತಂದರೆ, ಇದನ್ನು ಹೇಗಾದರೂ ಮಾಡಿ ಅಲ್ಲೇ ರಫಾ ದಫಾ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಎಲ್ಲರೂ ಸೇರಿ ಆರಂಭಿಸಿದ್ದಾರೆ. ಈಗ KN ರಾಜಣ್ಣ ಅವ್ರಿಗೆ ನಿಜಕ್ಕೂ ಕೂಡ ಈ ಪ್ರಕರಣದ ತಳದವರೆಗೆ ಹೋಗೋದಿತ್ತಂದರೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ಅವರೇನು ಪೊಲೀಸ್ ಸ್ಟೇಷನ್ ಕಡೆ ಹೋಗಿಲ್ಲ. ಗೃಹ ಸಚಿವರೇ ರಿಪ್ರೆಸೆಂಟೇಷನ್ ಕೊಡೋದು ಅಂದರೆ ಅರ್ಥ ಏನು? ಮತ್ತು ಸರ್ಕಾರವೇ ಏನಾದರೂ ಮಾಡಬೇಕು ಅಂತಂದರೆ ಸುಮೋಟೋ ಯಾಕ್ರಿ? ಸದನದಲ್ಲಿ ವಿಷಯ ಪ್ರಸ್ತಾಪವಾದಾಗ ನೀವು ಸ್ಪೀಕರ್ ನಿರ್ದೇಶನ ಕೊಡುವ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅವ್ರು ಪರಮೇಶ್ವರ್ ಹೇಳಿದಂತೆ ಸರ್ಕಾರವೇ ಎದ್ದು ನಿಂತು ಹೇಳ್ಬೋದು, ನಮ್ಮ ಸದನದ ಭಾಳ ಹಿರಿಯ ಸದಸ್ಯರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ, ನಾವೊಂದು ತನಿಖೆಗೆ ಆಯೋಗವನ್ನು ರಚಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸ್ಪೀಕರ್ ನಿರ್ದೇಶನ ಏನು ಬೇಕಾಗಿಲ್ಲ. ನೀವು ಸದನದ ಪ್ರಾಪರ್ಟಿ ಅಂತಕ್ಕಂಥ ವಿಷಯವನ್ನೇನು ಪರಮೇಶ್ವರ್ ಹೇಳಿದರು, ಆಗಲೇ ಅವರು ಎದ್ದು ನಿಂತು ಹೇಳ್ಬೋದಿತ್ತು ಗೃಹ ಸಚಿವರು ಅಥವಾ ಮುಖ್ಯಮಂತ್ರಿಗಳು. ಸದನದ ಒಬ್ಬ ಹಿರಿಯ ಸದಸ್ಯರಿಗೆ ಹನಿ ಟ್ರ್ಯಾಪ್ ಆಗೋದಾದರೆ ಮಾಮಲ ಬಹುತ್ ಗಂಭೀರ, ನಾವು ಇದರ ಬಗ್ಗೆ ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದನ್ನು. ಅದರ ಅರ್ಥ ಎಲ್ರಿಗೂ ಗೊತ್ತಿದೆ. ತನಿಖೆಯ ಅರ್ಥ ಈ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲ್ಕತ್ತೆ. ಹೌದು. ಬಣಗಳ ರಾಜಕಾರಣ ಏನು ನಡೀತಾ ಇದೆ ಅದು ಬರೀ ಒನ್ ಅಪ್ಮೆನ್ಶಿಪ್ಗೆ ನಡೆಯಲ್ಲ. ಆಮೇಲೆ ವರ್ಟಿಕಲಿ ಸ್ಪ್ಲಿಟ್ನ ಆಟ ಶುರು ಆಗುತ್ತೆ ಯಾವುದೇ ಒಂದು ತನಿಖೆಯ ದೃಷ್ಟಿಯಿಂದ. ಆದರೆ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರಿಗೆ ಒಂದೇ ಸೆಂಟೆನ್ಸ್ನಲ್ಲಿ ಹೇಳಬೇಕು ಅಂದರೆ, ಲೀಗಲಿ ಈ ಕೇಸ್ ಮುಗೀತು, ಪೊಲಿಟಿಕಲಿ ಇನ್ನೂ ಆರಂಭ ಆಗಬಹುದು. 7 ಗಂಟೆಗೆ ಡಿಸ್ಕಸ್ ಮಾಡೋಣ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.